ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜುಲೈ 4, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಲಾ ಎಕ್ಸಲೆನ್ಸ್ ವತಿಯಿಂದ ಲಾ ಎಕ್ಸ್ ಶಿಕ್ಷಾ 2023ನ ಅಡಿಯಲ್ಲಿ PM ಕೇರ್ಸ್ ಎನ್ನುವಂಥ ಒಂದು ಹೊಸದಾದ ಇನಿಷಿಯೇಟಿವನ್ನು ಲಾ ಎಕ್ಸಲೆನ್ಸ್ ಕೈಗೊಳ್ತಾ ಇದೆ. ಈ ಒಂದು ಹೊಸದಾಗಿರ್ತಕ್ಕಂಥ ಇನಿಷಿಯೇಟಿವಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಟಿಗ್ರೇಟೆಡ್ ಪ್ಲಾನಿಂಗನ್ನು ಮಾಡಲಾಗುತ್ತದೆ. ಕೇವಲ 10 ತಿಂಗಳಲ್ಲಿ UPSC ಸಿಲೆಬಸ್ಗಳನ್ನು ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗನ್ನು ಮಾಡಲಾಗುತ್ತದೆ. ಈ ಒಂದು ಫೆಸಿಲಿಟಿ ಆಫ್ಲೈನ್ ಮತ್ತು ಆನ್ಲೈನಲ್ಲೂ ಕೂಡ ಲಭ್ಯವಿದೆ. 1-to-1 ಮೆಂಟರ್ಶಿಪ್ ಆಗಿರ್ಬೋದು, NCERT ಟೆಕ್ಸ್ಟ್ ಬುಕ್ ಬೇಸ್ಡ್ ವೀಡಿಯೋಸ್ ಆಗಿರ್ಬೋದು, ಡಿಸ್ಕಷನ್ಸ್ಗಳಾಗಿರ್ಬೋದು, ನಾವು ಮಾಡ್ತಕ್ಕಂಥ ಟೆಸ್ಟ್ಗಳ ಡಿಸ್ಕಷನ್ಸ್ಗಳಾಗಿರ್ಬೋದು, ಪ್ರತಿದಿನವೂ ಕೂಡ ಡೈಲಿ ಕರೆಂಟ್ ಅಫೇರ್ಸ್ ಸಾಫ್ಟ್ ಕಾಪಿ ಆಗಿರ್ಬೋದು, ಅದರೊಂದಿಗೆ ಕರೆಂಟ್ ಅಫೇರ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಾಗಿರ್ಬೋದು, ಇವೆಲ್ಲ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿ ಈ PM ಕೇರ್ಸ್ ಎನ್ನುವಂಥ ಹೊಸದಾದ ಇನಿಷಿಯೇಟಿವ್ನ ಅಡಿಯಲ್ಲಿ ತಮಗೆಲ್ಲ ಸಿಗುತ್ತದೆ. ಸೊ ಈ ಮೂಲಕ ಇದಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ದಿನದ ಮೊದಲನೇ ಆರ್ಟಿಕಲ್ ಟಾರ್ಗೆಟಿಂಗ್ GI ಟ್ಯಾಗ್ ಮಯೂರ್ಭಂಜ್ ಸೂಪರ್ ಫುಡ್ ಆ್ಯಂಟಿ ಚಟ್ನಿ ಟು ಫೈಂಡ್ ಮೋರ್ ಟೇಬಲ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂತಹ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಆರ್ಟಿಕಲಲ್ಲಿ ಒಡಿಶಾದ ಮಯೂರ್ಭಂಜ್ ಎನ್ನುವಂತಹ ಡಿಸ್ಟ್ರಿಕ್ಟ್ನ ಅಡಿಯಲ್ಲಿ ಬರುವಂತಹ ಟ್ರೈಬಲ್ಸ್ಗಳು ರೆಡ್ ವೇವರ್ಸ್ ಆ್ಯಂಡ್ಸ್ಗಳನ್ನು ಬಳಸಿಕೊಂಡು ಕೈ ಚಟ್ನಿ ಎನ್ನುವಂತಹ ಒಂದು ಡಿಲಿಷಿಯಸ್ ಮತ್ತು ನ್ಯೂಟ್ರಿಷ್ ಫುಡ್ಡನ್ನು ತಯಾರು ಮಾಡ್ತಾರೆ. ಸೊ ಈ ಒಂದು ಡಿಲಿಷಿಯಸ್ ಮತ್ತು ನ್ಯೂಟ್ರಿಷ್ ಫುಡ್ಡಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರೋಟೀನ್, ಕ್ಯಾಲ್ಶಿಯಂ, ಜಿಂಕ್, ಐರನ್, ಫೈಬರ್, ಕಾಪರ್ ಮತ್ತು ಫೈಬರ್, 18 ಟೈಪ್ ಆಫ್ ಅಮೈನೋ ಆಸಿಡ್ಸ್ ಮತ್ತು ಇಮ್ಯುನಿ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಮತ್ತು ಡಿಸೀಸಸ್ಗಳಿಂದ ಮುಕ್ತ ಮಾಡುವಂತಹ ಒಂದು ಡಿಲಿಷಿಯಸ್ ಫುಡ್ಡು ಮತ್ತು ನ್ಯೂಟ್ರಿಷಿಯಸ್ ಫುಡ್ಡನ್ನು ತಯಾರು ಮಾಡಲಾಗುತ್ತದೆ. ಸೊ ಈ ಮೂಲಕ ಈ ಒಂದು ಡಿಲಿಷಿಯಸ್ ಆಗಿರ್ತಕ್ಕಂಥ ಫುಡ್ಡನ್ನು ಟಾರ್ಗೆಟಿಂಗ್ GI ಟ್ಯಾಗ್ ಮತ್ತು ಇತರೆ ಟೇಬಲ್ಸ್ಗಳಲ್ಲೂ ಕೂಡ ತನ್ನ ಸ್ಥಾನಮಾನವನ್ನು ಹೊಂದುವುದಕ್ಕೋಸ್ಕರ ಪ್ರಯತ್ನಿಸುತ್ತಿದ್ದು, ಸದ್ಯ ಒಡಿಶಾದ ಸುತ್ತಮುತ್ತಲಿರ್ತಕ್ಕಂಥ ಎಸ್ಪೆಷಲಿ ಮಯೂರ್ಭಂಜ್ ಎನ್ನುವಂಥ ಡಿಸ್ಟ್ರಿಕ್ಟ್ನ ಅಡಿಯಲ್ಲಿ ಇರ್ತಕ್ಕಂತಹ, ಅದರಲ್ಲೂ ಕೂಡ ಟ್ರೈಬಲ್ಸ್ಗಳು ಹೆಚ್ಚಾಗಿ ಬಳಸ್ತಕ್ಕಂತಹ ಫುಡ್ ಇದಾಗಿರುವುದರಿಂದ ಇದರ ಒಂದು ಸ್ಥಾನಮಾನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಡಿಶಾದಲ್ಲಿರ್ತಕ್ಕಂತಹ ವಿಜ್ಞಾನಿಗಳು ಈ ಕೈ ಚಟ್ನಿ ಎನ್ನುವಂಥ ಒಂದು ಪ್ರಾಡಕ್ಟಿಗೆ ಜಿಯೋಗ್ರಫಿಕಲ್ ಇಂಡಿಕೇಷನನ್ನು ಕೊಡಬೇಕು ಎನ್ನುವಂತಹ ಒಂದು ತಯಾರಿಯನ್ನು ಮಾಡ್ತಾ ಇರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಸರ್ಚನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಅದರಲ್ಲೂ ಕೂಡ ಫುಡ್ ಕ್ಯಾಟಗರಿಯಲ್ಲಿ ಅಡಿಯಲ್ಲಿ. ಸೊ ಒಂದು ವೇಳೆ ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಸಿಕ್ಕಂತಹ ಸಂದರ್ಭದಲ್ಲಿ ಕೈ ಚಟ್ನಿಯನ್ನು ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಸ್ಟ್ರಕ್ಚರಲ್ ಹೈಜಿನನ್ನು ಮೇಂಟೈನ್ ಮಾಡಬೇಕಾಗುತ್ತದೆ. ಅದರೊಂದಿಗೆ ಇದರ ಒಂದು ಬಳಕೆ, ಇದರ ಒಂದು ಸ್ಕೋಪು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಯಾವಾಗ ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಸಿಕ್ಕಂತಹ ಸಂದರ್ಭದಲ್ಲಿ. ಒಂದು ವೇಳೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚಟ್ನಿಗೆ GI ಟ್ಯಾಗ್ ಸಿಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ಸ್ಗಳಾಗುತ್ತದೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಯಾವುದೇ ಒಂದು ಪ್ರಾಡಕ್ಟಿಗೆ GI ಟ್ಯಾಗ್ ಸಿಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಪ್ರಾಡಕ್ಟಿನ ಲೋಕಲ್ ಪ್ರಾಡಕ್ಟಿಗೆ ಸಪೋರ್ಟ್ ಸಿಕ್ಕಂತಾಗುತ್ತದೆ, ಅದರ ರೆಪ್ಯುಟೇಷನ್ಸು ಕೂಡ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಈ ಮೂಲಕ ಆ ಲೋಕಲ್ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟನ್ನು ಕೊಡುವಂಥದ್ದು ಈ ಒಂದು GI ಟ್ಯಾಗ್. ಮುಂದುವರೆದಂತೆ ಈ ವೇವರ್ ಆ್ಯಂಟ್ ಎನ್ನುವಂಥದ್ದು ಮಯೂರ್ಭಂಜ್ ಡಿಸ್ಟ್ರಿಕ್ಟ್ನಲ್ಲಿ ಥ್ರೂ ಔಟ್ ಇಯರ್ ಅವೈಲಬಲ್ ಇರುತ್ತೆ. ಸೊ ಈ ಮೂಲಕ ಇದರ ನೆಸ್ಟ್ ಅದರ ಹೋಸ್ಟ್ ಟ್ರೀನ ಲೀವ್ಸ್ಗಳಲ್ಲೂ ಕೂಡ ಬಿಡುವಂಥದ್ದು. ಸೊ ಇದನ್ನು ನಾವು ಜನರಲ್ ಆಗಿ ಕೆಂಪು ಇರುವೆ ಅಂತಲೂ ಕೂಡ ಕರಿತಾ ಇರ್ತೇವೆ. ಕರ್ನಾಟಕದಲ್ಲಿಯೂ ಕೂಡ ಎಸ್ಪೆಷಲಿ ಮಲೆನಾಡು ಪ್ರದೇಶದಲ್ಲಿ ಈ ಒಂದು ಆ್ಯಂಟ್ ಕಂಡುಬರುತ್ತದೆ. ಮುಂದುವರೆದಂತೆ ಯಾವುದೇ ಒಂದು ಪ್ರಾಡಕ್ಟಿಗೆ GI ಟ್ಯಾಗ್ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಸೊ ಯಾವುದೇ ಒಂದು ಪ್ರಾಡಕ್ಟು ಅದು ಅಗ್ರಿಕಲ್ಚರ್ಗಾದರೂ ಆಗಿರ್ಬೋದು, ಅಥವಾ ನ್ಯಾಚುರಲ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ಡ್ ಆಗಿರ್ಬೋದು. ಮ್ಯಾನುಫ್ಯಾಕ್ಚರ್ಡು ಹ್ಯಾಂಡಿಕ್ರಾಫ್ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದರೊಂದಿಗೆ ಇಂಡಸ್ಟ್ರಿಯಲ್ ಗೂಡ್ಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಈ ಎರಡೂ ಪ್ರಾಡಕ್ಟ್ಸ್ಗಳಿಗೂ ಕೂಡ GI ಟ್ಯಾಗನ್ನು ಪ್ರೊವೈಡ್ ಮಾಡಲಾಗುತ್ತದೆ. ಸೊ ಒಂದು ಬಾರಿ ಈ ಒಂದು GI ಟ್ಯಾಗ್ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಪ್ರಾಡಕ್ಟಿನ ಕ್ವಾಲಿಟಿಯನ್ನು ಮತ್ತು ಆ ಒಂದು ಪ್ರಾಡಕ್ಟಿನ ಡಿಸ್ಟಿಂಕ್ಟಿವ್ನೆಸ್ಸನ್ನು ಮೆಜರ್ಮೆಂಟ್ ಮಾಡಿಯೂ ಕೂಡ ಕೊಡಲಾಗುತ್ತದೆ. ಸೊ ಒಂದು ಬಾರಿ ಈ GI ಟ್ಯಾಗ್ ಪಡ್ಕೊಂಡಂತಹ ಸಂದರ್ಭದಲ್ಲಿ ಮಾರ್ಕೆಟಿಗೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಸಿಮಿಲರ್ ಪ್ರಾಡಕ್ಟ್ಸನ್ನು ಬಳಸಿಕೊಂಡು ಕಸ್ಟಮರ್ಸ್ಗಳಿಗೆ ಯಾವುದೇ ರೀತಿ ಕನ್ಫ್ಯೂಸ್ ಮಾಡುವ ಹಾಗಿಲ್ಲ. ಸೊ ಒಂದು ಬಾರಿ GI ಟ್ಯಾಗ್ ಸಿಕ್ಕಂತಹ ಸಂದರ್ಭದಲ್ಲಿ ಕಸ್ಟಮರ್ಸ್ಗಳಿಗೂ ಕೂಡ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡುವಂತಹ ಒಂದು ಚಾನ್ಸಸ್ ಸಿಗುವಂಥದ್ದು. ಸೊ ಈ ರೀತಿಯಾಗಿ GI ಟ್ಯಾಗ್ ಕೊಟ್ಟಂತಹ ಸಂದರ್ಭದಲ್ಲಿ ವರ್ಲ್ಡ್ ಲೆವೆಲ್ಲಿಗೆ ಒಂದು ಪ್ರಾಡಕ್ಟಿನ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ಅದರ ಒಂದು ಅಕ್ಸೆಪ್ಟೆನ್ಸ್ ಆಗಿರ್ಬೋದು ಬೆಳೆಯುತ್ತಾ ಹೋಗುತ್ತದೆ.
ಒಂದು ಬಾರಿ ಒಂದು ಜೆ ಟ್ಯಾಗಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅದರ ಒಂದು ಸರ್ಟಿಫಿಕೇಷನ್ 10 ಇಯರ್ಸ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗುವಂಥದ್ದು, ವ್ಯಾಲ್ಯೂ ಇರುವಂಥದ್ದು. ಸೊ ಆ 10 ಇಯರ್ಸ್ ಆದ ನಂತರ ಎಗೈನ್ ಮತ್ತೆ ನೆಕ್ಸ್ಟ್ 10 ಇಯರ್ಸ್ಗೂ ಕೂಡ ರಿನ್ಯೂವಲ್ ಮಾಡುವಂತಹ ಒಂದು ಅವಕಾಶವನ್ನು ಜೆ ಟ್ಯಾಗ್ ಅಡಿಯಲ್ಲಿ ಕೊಡಲಾಗಿರುವಂಥದ್ದು. ಸೊ ಈ ಮೂಲಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಆ್ಯಕ್ಟ್ 1999, ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999 ಎನ್ನುವಂಥ ಈ ಒಂದು ಆ್ಯಕ್ಟ್ನ ಮೂಲಕ ಭಾರತ ದೇಶದಲ್ಲಿ GI ಟ್ಯಾಗನ್ನು ಹ್ಯಾಂಡಲ್ ಮಾಡಲಾಗುತ್ತದೆ, ಕಂಟ್ರೋಲ್ ಮಾಡಲಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ ಈ ಒಂದು ಆ್ಯಕ್ಟು 2003 ಸೆಪ್ಟೆಂಬರ್ ತಿಂಗಳಂದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು. 2004ರಿಂದ GI ಟ್ಯಾಗನ್ನು ಕೊಡಮಾಡುತ್ತಾ ಬರುತ್ತಿದೆ. ಸೊ ಹಾಗಾದರೆ ಮೊಟ್ಟ ಮೊದಲ ಪಾಯಿಂಟ್ ಏನು ಅಂದರೆ, GI ಟ್ಯಾಗನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಾಡಕ್ಟಿಗೆ ಕೊಟ್ಟಿರುವಂಥದ್ದು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಕಾಮೆಂಟ್ ಸೆಕ್ಷನಲ್ಲಿ ಕರ್ನಾಟಕ ಗವರ್ನಮೆಂಟಿನ ಅಥವಾ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳಿಗೆ ಎಷ್ಟು ಪ್ರಾಡಕ್ಟ್ಸ್ಗಳಿಗೆ GI ಟ್ಯಾಗನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕಾಮೆಂಟ್ ಮುಖಾಂತರವಾಗಿ ಉತ್ತರವನ್ನು ತಿಳಿಸಿ. ಮುಂದಿನ ಆರ್ಟಿಕಲ್, ನಾಟ್ ಓನ್ಲಿ ಟು ಬೆಂಗಾಲ್, ಸೆಂಟರ್ ಓವ್ಸ್ MG ನರೇಗಾಸ್ ಫಂಡ್ಸ್ ಟು ಮೆನಿ ಅದರ್ ಸ್ಟೇಟ್ಸ್ ಟು. ಈ ಒಂದು ಆರ್ಟಿಕಲನ್ನು ಗವರ್ನಮೆಂಟ್ ಪಾಲಿಸೀಸ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಜುಲೈ 1ರ ಸಮಯದಲ್ಲಿ ಕೇಂದ್ರ ಸರ್ಕಾರ 15 ಸ್ಟೇಟ್ಸ್ಗಳಿಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ನ ಅಡಿಯಲ್ಲಿ ಬರ್ತಕ್ಕಂಥ MG ನರೇಗಾ ಯೋಜನೆ ಅಡಿಯಲ್ಲಿ ಫಂಡ್ಸ್ಗಳನ್ನು ಅಲಾಟ್ ಮಾಡಲಾಗುತ್ತದೆ ಎನ್ನುವಂಥ ಒಂದು ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. MG ನರೇಗಾ ಸ್ಟ್ಯಾಂಡ್ ಫಾರ್ಸ್ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಕರಿತೇವೆ. ಭಾರತ ದೇಶದಾದ್ಯಂತ ಜನರಿಗೆ ಸಾಮಾಜಿಕ ರಕ್ಷಣೆಯನ್ನು ಅಥವಾ ಸಾಮಾಜಿಕ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ MG ನರೇಗಾ ಎನ್ನುವಂಥ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಸೋಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿದೆ. ಕೇಂದ್ರ ಸರ್ಕಾರದ ಬಹು ವಿಶೇಷವಾಗಿರ್ತಕ್ಕಂಥ ಯೋಜನೆಯಾದ MG ನರೇಗಾ ಯೋಜನೆಯ ಅಡಿಯಲ್ಲಿ ಬೆಂಗಾಲ್, ಬಿಹಾರ, ಮಧ್ಯಪ್ರದೇಶ ಮತ್ತು ಇನ್ನೂ ಮುಂತಾದ ಸ್ಟೇಟ್ಸ್ಗಳಿಗೆ ಫಂಡನ್ನು ರಿಲೀಸ್ ಮಾಡುವುದರಲ್ಲಿ ಸ್ವಲ್ಪ ಕಾಲ ತಡವಾಗಿತ್ತು. ಆದರೆ ಪ್ರೊಸೀಜರಲ್ ಪ್ರಾಬ್ಲಮ್ಸ್ಗಳಿಂದಾಗಿ ಈ ಹಿಂದೆ ಕೇಂದ್ರ ಸರ್ಕಾರ MG ನರೇಗಾದ ಯೋಜನೆ ಅಡಿಯಲ್ಲಿ ಇರ್ತಕ್ಕಂತಹ ಫಂಡ್ಸ್ಗಳನ್ನು ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ವಿಳಂಬವಾಗಿತ್ತು. ಸೊ ಆದರೆ ಈ ಒಂದು ಆರ್ಟಿಕಲಲ್ಲಿ ಗ್ರ್ಯಾಜುಯಲ್ ಆಗಿ ಫಂಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಅದರಲ್ಲೂ ಕೂಡ MG ನರೇಗಾ ಯೋಜನೆ ಅಡಿಯಲ್ಲಿರ್ತಕ್ಕಂಥ ರಿಮೈನಿಂಗ್ ಫಂಡನ್ನು ಕೂಡ ಫಾಸ್ಟರ್ ಫೇಸಲ್ಲಿ ಡೆವಲಪ್ಮೆಂಟ್ ಮಾಡಲಾಗುತ್ತದೆ, ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಪ್ರಸ್ತುತಪಡಿಸಲಾಗಿದೆ. ಈ ದಿನದ ಸಂಪಾದಕೀಯವನ್ನು ನೋಡ್ಕೊಳ್ಳೋಣ. ಟೆಕ್ನಾಲಜಿ ಈಸ್ ನೋ ಪೆನಾಸಿಯಾ ಫಾರ್ ಕಸ್ಟೋಡಿಯಲ್ ಡೆಟ್ಸ್ ಎನ್ನುವಂಥದ್ದು. ಇದನ್ನು GS 3ಯಲ್ಲಿ ಬರುವಂಥ ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಇನ್ ಕ್ರಿಯೇಟಿಂಗ್ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಷನ್ ನೆಟ್ವರ್ಕ್ಸ್, ರೋಲ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಈ ಒಂದು ಸಂಪಾದಕೀಯದಲ್ಲಿ ಪೊಲೀಸ್ ಮತ್ತು ಸಿಟಿಸನ್ಸ್ಗಳ ನಡುವೆ ಇರತಕ್ಕಂತಹ ಒಂದು ಸಹ ಸಂಬಂಧವನ್ನು ಮತ್ತು ಕಂಪ್ಯಾಷನೇಟ್ ಪೊಲೀಸಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು, ಅದರಲ್ಲೂ ಕೂಡ ಪೊಲೀಸಿಂಗನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟೆಕ್ನಾಲಜಿಯನ್ನು ಬಳಸಬೇಕು ಎನ್ನುವಂಥದ್ದನ್ನು, ಟೆಕ್ನಾಲಜಿ ಯಾವ ರೀತಿಯಾಗಿ ಕಸ್ಟೋಡಿಯಲ್ ಡೆತ್ಸ್ಗಳಿಗೆ ರಾಮಬಾಣವಾಗಿಲ್ಲ ಅಥವಾ ಅದನ್ನು ಶಮನ ಮಾಡುವುದಕ್ಕೆ ತಕ್ಕವಾಗಿರ್ತಕ್ಕಂತಹ ಒಂದು ಔಷಧ ಅಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. 2001ರಿಂದ 2018ರ ಸಮಯದಲ್ಲಿ ಕಸ್ಟೋಡಿಯಲ್ ಡೆತ್ ಆಗಿರ್ಬೋದು ಅಥವಾ ಪೊಲೀಸ್ ಬ್ರುಟಾಲಿಟಿ ಆಗಿರ್ಬೋದು 1000 ಸಂಖ್ಯೆಯಲ್ಲಿ ಭಾರತ ದೇಶದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಸೊ 1722 ಪರ್ಸನ್ಸ್ಗಳು ಡೈಡ್ ಆಗಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಕೇವಲ 26 ಪೊಲೀಸ್ ಮೆನ್ಸ್ಗಳು ಆ ಪೊಲೀಸ್ ಕಸ್ಟಡಿಯಲ್ಲಿ ಆಗಿರ್ತಕ್ಕಂಥ ಡೆತ್ಸ್ಗೆ ಸಂಬಂಧಪಟ್ಟಂತೆ ಕನ್ವಿಕ್ಟ್ಸ್ಗಳಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ರೀಸೆಂಟ್ ಕಸ್ಟೋಡಿಯಲ್ ಡೆತ್ಸ್ ತಮಿಳುನಾಡಲ್ಲಿ ಆಗಿರುವಂಥದ್ದು. ಸೊ ಇದರ ಮೂಲಕ ಪೊಲೀಸ್ ಇಂಟರಾಗೇಷನ್ನ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪರ್ಸನ್ಸು ಡೆತ್ ಆದಂತಹ ಸಂದರ್ಭದಲ್ಲಿ ನಾವು ಅದನ್ನು ಕಸ್ಟೋಡಿಯಲ್ ಡೆತ್ ಅಂತೇಳಿ ನಾವು ಟ್ರೀಟ್ ಮಾಡ್ತೇವೆ. ಮೊದಲನೇ ಹಂತದಲ್ಲಿ ಡೆಮೋಕ್ರಸಿಲಿ ಯಾವಾಗಲೂ ಕೂಡ ಪೊಲೀಸ್ ಸಿಸ್ಟಮು ಒಂದು ಮೇಜರ್ ಆಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡುತ್ತೆ. ಸೊಸೈಟಿಲಿ ಲಾ ಆ್ಯಂಡ್ ಆರ್ಡರನ್ನು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಪೊಲೀಸ್ ವ್ಯವಸ್ಥೆಯು ಒಂದು ಸಿಂಹಪಾಲನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಿಕೊಳ್ಬೋದಾಗುತ್ತದೆ. ಸೊ ಸೊಸೈಟಿಯಲ್ಲಿ ಜೊತೆಗೆ ಪೀಸ್ ಆ್ಯಂಡ್ ಸೆಕ್ಯೂರಿಟೀಸನ್ನು ಮೇಂಟೈನ್ ಮಾಡುವುದರಲ್ಲಿ ಪೊಲೀಸ್ ಸಿಸ್ಟಮು ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಸೊ ಅದೇ ರೀತಿಯಲ್ಲಿ ಕಸ್ಟೋಡಿಯಲ್ ಡೆತ್ತು ಪ್ಯೂರ್ಲಿ ರಿಲೇಟೆಡ್ ಟು ಪೊಲೀಸ್ ಸಿಸ್ಟಮ್. ಸೊ ಇಂತಹ ಸಂದರ್ಭದಲ್ಲಿ ಕಾಮನ್ ಪೀಪಲ್ಗಳಿಗೆ ಸಂಬಂಧಪಟ್ಟಂತೆ
ಸಂಬಂಧಪಟ್ಟಂತೆ ಎಸ್ಪೆಷಲಿ ಕಸ್ಟೋಡಿಯಲ್ ಡೆತ್ಸ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಸೊ ಈ ಮೂಲಕ ಟೆಕ್ನಾಲಜೀಸ್ಗಳಲ್ಲೂ ಕೂಡ ಡ್ರಾಸ್ಟಿಕ್ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ಮಾಡಬೇಕು ಎನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಕಸ್ಟೋಡಿಯಲ್ ಡೆತ್ಸ್ಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅನ್ನೋದನ್ನು ನೋಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಸೊ ಇಂಟ್ರಾಗೇಷನ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಶಂಕಿತ ವ್ಯಕ್ತಿ ಅಥವಾ ಸಸ್ಪೆಕ್ಟೆಡ್ ವ್ಯಕ್ತಿಯನ್ನು ಇಂಟ್ರಾಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಟಾರ್ಚರ್ಸ್ಗಳು ಮತ್ತು ವೈಲೆನ್ಸ್ಗಳಿಗೆ ತಿರುವಂಥದ್ದು, ಆ ಟಾರ್ಚರ್ ಮತ್ತು ವೈಲೆನ್ಸ್ಗಳಿಂದಾಗಿ ಸಸ್ಪೆಕ್ಟ್ನ ಡೆತ್ ಆಗುವಂಥದ್ದು. ಸೊ ಕಸ್ಟೋಡಿಯಲ್ ಡೆತ್ ಆಗೋಕ್ಕಿಂತ ಮುಂಚೆ ಮೊದಲ ಹಂತದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಪರ್ಸನಲ್ಸ್ಗಳಿಗೆ ಟೈಮು ಮತ್ತು ಮನಿಯನ್ನು ಕೊಟ್ಟು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಟ್ರೈನಿಂಗನ್ನು ಕೊಡಲಾಗುತ್ತದೆ. ಅವರಿಗೆ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಕಾಮನ್ ನಾಲೆಡ್ಜನ್ನು ಕೂಡ ಕೊಡಲಾಗಿರುವಂಥದ್ದು. ಆದುದರಿಂದ ಕಸ್ಟೋಡಿಯಲ್ ಡೆತ್ ಆಗದ ರೀತಿಯಾಗಿ ನೋಡ್ಕೊಳ್ಳೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಧಾನವನ್ನು ನೋಡ್ಕೊಳ್ಳೋಂತಹ ಸಂದರ್ಭದಲ್ಲಿ ಸೈಂಟಿಫಿಕ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ ಎನ್ನುವಂಥದ್ದು ರಾಮಬಾಣವಾಗಿದೆ. ಮುಂದಿನ ಹಂತದಲ್ಲಿ ನಾವು ಕಸ್ಟೋಡಿಯಲ್ ಡೆತ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಯಾವ ರೀತಿಯಾಗಿ? ಯೂಸ್ ಆಫ್ ಟೆಕ್ನಾಲಜೀಸ್, ತಂತ್ರಜ್ಞಾನವನ್ನು ಬಳಸಿಕೊಂಡು ಕಸ್ಟೋಡಿಯಲ್ ಡೆತ್ತನ್ನು ಡ್ರಾಸ್ಟಿಕ್ ಆಗಿ ಕಡಿಮೆ ಮಾಡ್ಬೋದು. ಅವುಗಳು ಯಾವುದು ಅಂತ ನೋಡ್ಕೊಳ್ಳೋಂಥ ಸಂದರ್ಭದಲ್ಲಿ ಬಾಡಿ ಕ್ಯಾಮ್ರಾಸ್ಗಳನ್ನು ಬಳಸಿಕೊಳ್ಳುವುದರ ಮೂಲಕ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಎನ್ನುವಂಥ ಮಾಧ್ಯಮವನ್ನು ಬಳಸಿಕೊಳ್ಳುವುದರ ಮೂಲಕ ಕಸ್ಟೋಡಿಯಲ್ ಡೆತ್ಸ್ಗಳನ್ನು ಕಡಿಮೆ ಮಾಡ್ಬೋದು. ಯಾವಾಗ ಒಬ್ಬ ಪೊಲೀಸ್ ಪರ್ಸನಲ್ ಕ್ಯಾಮ್ರಾವನ್ನು ಉಟ್ಕೊಂಡಂತಹ ಸಂದರ್ಭದಲ್ಲಿ, ಅದನ್ನು ಧರಿಸಿಕೊಂಡಂತಹ ಸಂದರ್ಭದಲ್ಲಿ ಟೆಕ್ನಾಲಜೀಸ್ಗಳನ್ನು ಬಳಸಿಕೊಂಡು ಕೂಡ ಕಸ್ಟೋಡಿಯಲ್ ಡೆತ್ಸ್ಗಳನ್ನು ಕಡಿಮೆ ಮಾಡ್ಬೋದಾಗಿದೆ. ಕ್ಯಾಮ್ರಾಸ್ಗಳನ್ನು ಬಳಸಿಕೊಂಡಂತಹ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ಸ್ಗಳು ಯಾವಾಗಲೂ ಲಯಬಲ್ ಆಗಿರ್ತಾರೆ. ಡಿಸೆಪ್ಷನ್ ಡಿಟೆಕ್ಷನ್ ಟೆಸ್ಟ್ಗಳನ್ನು ಬಳಸಿಕೊಳ್ಳುವುದರ ಮೂಲಕ ಅದರಲ್ಲಿರ್ತಕ್ಕಂಥ ಟೆಕ್ನಾಲಜೀಸ್ಗಳಾಗಿರ್ತಕ್ಕಂಥ ಪಾಲಿಗ್ರಾಫ್ ಆಗಿರ್ಬೋದು, ನಾರ್ಕೋ ಅನಾಲಿಸಿಸ್ ಆಗಿರ್ಬೋದು ಮತ್ತು ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಈ ಎಲ್ಲ ಟೆಕ್ನಾಲಜೀಸ್ಗಳ ಮೂಲಕ ಆ ಕ್ರೈಮ್ ಮಾಡಿರ್ತಕ್ಕಂಥ ವಿಧಾನವನ್ನು ಈಸಿಯಾಗಿ ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಡಿಸೆಪ್ಷನ್ ಡಿಟೆಕ್ಷನ್ ಟೆಸ್ಟ್ಗಳಲ್ಲಿ ಒಂದಾದಂತಹ ಫಿಂಗರ್ ಪ್ರಿಂಟಿಂಗ್ ಸಿಸ್ಟಮ್ಸನ್ನು ಕೂಡ ಬಳಸಿಕೊಂಡು, ಇನೋವೇಟಿವ್ ಟೆಕ್ನಾಲಜೀಸ್ಗಳನ್ನು ಬಳಸಿಕೊಂಡು ಇನ್ವೆಸ್ಟಿಗೇಷನನ್ನು ತುಂಬ ಈಸಿಯಾಗಿ ಕೂಡ ಮಾಡಬಹುದು. ಈ ಒಂದು ವಿಧಾನವನ್ನು ಈಗ ಆಲ್ರೆಡಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BFS ಆಲ್ರೆಡಿ ಪ್ರೂವ್ ಮಾಡಿದೆ. ಸಾಲ್ವಿಂಗ್ ಕ್ರೈಮ್ಸ್ಗಳಲ್ಲಾಗಿರ್ಬೋದು ಅಥವಾ ಐಡೆಂಟಿಫೈಯಿಂಗ್ ಪರ್ಪೆಟ್ರೇಟರ್ಸ್ ಆಗಿರ್ಬೋದು, ಎಕ್ಸೋಜನರೇಟಿಂಗ್ ಇನೋಸೆಂಟ್ ಸಸ್ಪೆಕ್ಟ್ಸ್ಗಳಾಗಿರ್ಬೋದು, ಇವೆಲ್ಲವನ್ನು ಈ BSF ಆಲ್ರೆಡಿ DDTಯಲ್ಲಿ ಒಂದು ಭಾಗವಾಗಿರ್ತಕ್ಕಂತಹ ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಸಿಸ್ಟಮನ್ನು ಬಳಸಿಕೊಂಡು ಕಂಡುಹಿಡಿಯಲಾಗಿದೆ. ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಕೇಸ್ ಇದೆ. 2010ರಲ್ಲಿ ಸುಪ್ರೀಂ ಕೋರ್ಟು ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಎನ್ನುವಂಥ ಒಂದು ಪ್ರಕರಣದ ಅಡಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದೆ. ಏನು ಅಂದರೆ, ಸೊ ನಾರ್ಕೋ ಅನಾಲಿಸಿಸ್ ಆಗಿರ್ಬೋದು, ಪಾಲಿಗ್ರಾಫ್ ಆಗಿರ್ಬೋದು, ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗಳಾಗಿರ್ಬೋದು, ಆ ಇಂಡಿವಿಜುವಲ್ನ ಒಪ್ಪಿಗೆ ಇಲ್ಲದೆ, ಇಂಡಿವಿಜುವಲ್ನ ಕನ್ಸೆಂಟ್ ಇಲ್ಲದೆ ಯಾವುದೇ ರೀತಿಯಾಗಿ ಸ್ಟೇಟ್ ಮಾಡುವಂತಹ ಒಂದು ಅಥಾರಿಟಿ ಇಲ್ಲ ಎನ್ನುವಂಥ ಮಾಹಿತಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಪ್ರಸ್ತುತಪಡಿಸಿದೆ. ಮುಂದಿನ ಹಂತದಲ್ಲಿ ಈ ರೀತಿಯಾದ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕನ್ಸೆಂಟ್ ಇದ್ದೂ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಸಿಗುವಂತಹ ಪ್ರತಿಯೊಂದು ಎವಿಡೆನ್ಸನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತದೆ ಎವಿಡೆನ್ಸ್ ಅಂತೇಳಿ. ಆದರೆ ಈ BFS ಅಲ್ಲಿ ಬಳಸುವಂತಹ ಹೈ ಎಂಡ್ ಟೆಕ್ನಾಲಜಿ ಎಕ್ಸ್ಪೆನ್ಸಿವ್ ಆಗಿದ್ದು ಎಲ್ಲ ಸ್ಟೇಟ್ಸ್ಗಳಲ್ಲೂ ಕೂಡ ರಿಕ್ವೈರ್ಮೆಂಟ್ ಇಲ್ಲದೆ ಇರುವುದರಿಂದಾಗಿ ಎಕ್ಸ್ಪೆನ್ಸಿವ್ ಆಗುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ರೋಬೋಟ್ಸ್ಗಳನ್ನು ಬಳಸಲಾಗ್ತಾ ಇದೆ. ಯಾವುದಕ್ಕೆ? ಒಂದು ಕಾರಣ ಸರ್ವೆಲೆನ್ಸ್ ಆಗಿರ್ಬೋದು, ಎರಡನೇ ಕಾರಣ ಬಾಂಬ್ ಡಿಟೆಕ್ಷನ್ಸ್ ಆಗಿರ್ಬೋದು. ಇವೆರಡಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ರೋಬೋಟ್ಸ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಮೆನಿ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ರೋಬೋಟಿಕ್ ಇಂಟ್ರೋಗೇಷನ್ಸ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಸೊ ಪೊಲೀಸ್ ಪರ್ಸನಲ್ಸ್ಗಳು ಮಾಡುವಂಥ ಕೆಲಸವನ್ನು ಪೊಲೀಸ್ ಪರ್ಸನಲ್ಸ್ಗಳ ಅಲ್ಲದೆ ರೋಬೋಟಿಕ್ ಇಂಟ್ರಾಗೇಷನ್ನ ಮೂಲಕ ಹ್ಯೂಮನ್ ಇಂಟರ್ಯಾಕ್ಷನ್ ಮಾಡುವ ರೀತಿಯಲ್ಲಿಯೇ ಇಂಟ್ರಾಗೇಷನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಸೊ ಇದರೊಂದಿಗೆ ರೋಬೋಟ್ಸ್ಗಳನ್ನು ಬಳಸಿಕೊಂಡು, ಅದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೆನ್ಸಾರ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ರೋಬೋಟಿಕ್ಸ್ನಲ್ಲಿ ಇಂಟ್ರೋಗೇಷನನ್ನು ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಇದರಲ್ಲಿ ಕೆಲವೊಂದು ಟೆಕ್ನಾಲಜೀಸ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಆ ಟೆಕ್ನಾಲಜೀಸ್ಗಳು ಪರ್ಸೇಸಿವ್ ಟೆಕ್ನಾಲಜೀಸ್ಗಳಾದಂತಹ ಫ್ಲಾಟರೀಸ್ಗಳಾಗಿರ್ಬೋದು, ಶೇಮ್ ಆ್ಯಂಡ್ ಕೋಷನ್ ಆಗಿರ್ಬೋದು, ಸ್ಟ್ರಾಟಜಿಕಲಿ ಯೂಸ್ಡ್ ಬಾಡಿ ಲ್ಯಾಂಗ್ವೇಜಸ್ಗಳಾಗಿರ್ಬೋದು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಟೆಕ್ನಾಲಜೀಸ್ಗಳನ್ನು, ಅದರೊಂದಿಗೂ ಕೂಡ ಬಾಡಿ ಟೆಕ್ನಾಲಜೀಸ್ಗಳನ್ನು ಬಳಸಿಕೊಂಡು AI ಟೆಕ್ನಾಲಜಿಯ ಮೂಲಕ ರೋಬೋಟ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದರೊಂದಿಗೆ ಯೂನಿವರ್ಸಿಟಿ ಆಫ್ ಅರಿಜೋನಾಸಲ್ಲಿ ಕೆಲವೊಂದು ಆಟೋಮೇಟೆಡ್ ಇಂಟರಾಕ್ಷನ್ ಟೆಕ್ನಾಲಜೀಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಅದರ ಹೆಸರು ಆಟೋಮೇಟೆಡ್ ವಿರ್ಚುವಲ್ ಏಜೆಂಟ್ ಫಾರ್
ಟ್ರುತ್ ಅಸೆಸ್ಮೆಂಟ್ ಇನ್ ರಿಯಲ್ ಟೈಮ್ ಎನ್ನುವಂಥದ್ದು, ಸಿಂಪಲ್ ಆಗಿ ಅದನ್ನು ಅವತಾರ್ ಅಂತೇಳಿ ಕರಿತೇವೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯೂನಿವರ್ಸಿಟಿ ಆಫ್ ಅರಿಜೋನಾ ಅವರು ಅವತಾರ್ ಎನ್ನುವಂಥ ಒಂದು ಹೊಸದಾಗಿರ್ತಕ್ಕಂಥ ವಿರ್ಚುವಲ್ ಏಜೆಂಟ್ ಫಾರ್ ಟ್ರುತ್ ಅಸೆಸ್ಮೆಂಟ್ ಇನ್ ರಿಯಲ್ ಟೈಮ್ ಎನ್ನುವಂಥ ಒಂದು ಇಂಟ್ರೋಗೇಷನ್ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ದ ಕೆನಡಿಯನ್ ಬಾರ್ಡರ್ ಸರ್ವಿಸ್ ಏಜೆನ್ಸಿ ಟೆಸ್ಟೆಡ್ ಅವತಾರ್ ಲಾಸ್ಟ್ ಇಯರ್. ಮುಂದುವರೆದಂತೆ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಟೆಕ್ನಾಲಜಿ ಆದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಮಷಿನ್ ಲರ್ನಿಂಗ್ಸು ಎಮರ್ಜಿಂಗ್ ಟೂಲ್ ಆಫ್ ಇಂಟ್ರೋಗೇಷನ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹ್ಯೂಮನ್ ಎಮೋಷನ್ಸ್ಗಳನ್ನು ಮತ್ತು ಅದರ ಬಿಹೇವಿಯರ್ಸ್ಗಳನ್ನು ಡಿಟೆಕ್ಟ್ ಮಾಡ್ಬೋದು ಅಥವಾ ಪ್ರಿಡೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಮಷಿನ್ ಲರ್ನಿಂಗ್ಸನ್ನು ಬಳಸಿಕೊಂಡು ಸಸ್ಪೆಕ್ಟಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಹ್ಯೂಮನ್ ಟ್ರೀಟ್ಮೆಂಟನ್ನು ಪೊಲೀಸ್ ಪರ್ಸನಲ್ಸ್ಗಳು ಮಾಡಿದಂತಹ ಸಂದರ್ಭದಲ್ಲಿ ಡಿಟೆಕ್ಟ್ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಮಷಿನ್ ಲರ್ನಿಂಗ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಪ್ರಸ್ತುತವಾಗಿ ಇಂಟ್ರಾಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಸ್ಪೆಷಲಿ ರೋಬೋಟಿಕ್ ಟೆಕ್ನಾಲಜಿ ಅಥವಾ ರೋಬೋಟಿಕ್ ಇಂಟ್ರಾಗೇಷನ್ ನಮಗೆ ಅಗತ್ಯವಾಗಿರುವಂಥದ್ದು. ಅದನ್ನು ನಾವು ಲೀಗಲ್ ಆಸ್ಪೆಕ್ಟಲ್ಲೂ ನೋಡಿದಂತಹ ಸಂದರ್ಭದಲ್ಲಿ, ಎಥಿಕಲ್ ಆಸ್ಪೆಕ್ಟಲ್ಲೂ ನೋಡಿದಂತಹ ಸಂದರ್ಭದಲ್ಲಿ, ಎರಡೂ ಆಸ್ಪೆಕ್ಟಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ದಟ್ ಈಸ್ ಅ ಮ್ಯಾಂಡೇಟ್ರಿ ಆಗಿರುವಂಥದ್ದು. ಮುಂದುವರೆದಂತೆ ಲಾ ಕಮಿಷನ್ ಆಫ್ ಇಂಡಿಯಾ 2003ರಲ್ಲಿ ಒಂದು ಪ್ರಪೋಸಿಷನನ್ನು ಕೊಡಲಾಗಿತ್ತು. ಒಂದು ಪ್ರಿಪೋಸಿಷನನ್ನು ಕೊಡುವುದರ ಮೂಲಕ ಎವಿಡೆನ್ಸ್ ಆ್ಯಕ್ಟಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತರಬೇಕು. ಅದರೊಂದಿಗೆ ಸಸ್ಪೆಕ್ಟನ್ನು ಯಾವುದೇ ರೀತಿಯಾಗಿ ಟಾರ್ಚರ್ಡ್ ಆಗಿ ನೋಡೋದೇ ರೀತಿಯಲ್ಲಿ, ಟಾರ್ಚರ್ಡ್ ಮಾಡದ ರೀತಿಯಾಗಿ ಇಂಟ್ರಾಗೇಷನನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ರೆಕಮೆಂಡ್ ಮಾಡಿತ್ತು ಲಾ ಕಮಿಷನ್ ಆಫ್ ಇಂಡಿಯಾ. ಅದೇ ರೀತಿಯಾಗಿ DK ಬಸು ಮತ್ತು ಸ್ಟೇಟ್ ಆಫ್ ಬೆಂಗಾಲ್ 1997 ಕೇಸಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿತ್ತು. ಮುಂದುವರೆದಂತೆ 2017ರಲ್ಲಿ ಪ್ರಿವೆನ್ಷನ್ ಆಫ್ ಟಾರ್ಚರ್ ಡ್ರಾಫ್ಟ್ ಬಿಲ್ನಲ್ಲಿ ಈ ಮೇಲ್ ಸಂಬಂಧಪಟ್ಟಂತೆ ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾವಧಾನಗಳನ್ನು ಮಿಕ್ಸ್ ಮಾಡಿಲ್ಲ. ಟೆಕ್ನಾಲಜಿ ಯಾವುದೇ ಕಾರಣಕ್ಕೂ ಕೂಡ ಅಥವಾ ಪೊಲೀಸಿನ್ಸ್ಗಳು ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಪಟ್ಟಂತೆ ಟೆಕ್ನಾಲಜೀಸ್ಗಳು ಯಾವುದೇ ಕಾರಣಕ್ಕೂ ಕನ್ವೀನಿಯೆಂಟ್ ಆಗದ ರೀತಿಯಲ್ಲಿ ಮೋರ್ ಸ್ಟ್ರಿಂಗೆಂಟ್ ಫಾರ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಪೊಲೀಸು ಮತ್ತು ಜನರ ನಡುವೆ ಸುವ್ಯವಸ್ಥಿತವಾದಂತಹ ಒಂದು ನಂಬಿಕೆ ಸೃಷ್ಟಿಯಾಗಬೇಕು ಅಂದರೆ ಪೊಲೀಸಿಂಗ್ ಯಾವಾಗಲೂ ಕೂಡ ಕಂಪಾಷನೇಟ್ ಆಗಿ ಇರಬೇಕು. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಇನೋವೇಟಿವ್ ಟೆಕ್ನಾಲಜೀಸ್ಗಳಾಗಿರ್ಬೋದು, ಪೊಲೀಸು ಮತ್ತು ಜನರ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಯಾಷನೇಟ್ ಟ್ರಸ್ಟನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಟೆಕ್ನಾಲಜೀಸ್ಗಳನ್ನು ಬಳಸಿಕೊಂಡು ಪೊಲೀಸು ಮತ್ತು ಸಿಟಿಸನ್ಸ್ಗಳ ನಡುವೆ ಇರ್ತಕ್ಕಂತಹ ಒಂದು ರಿಲೇಷನ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡ್ಬೋದು ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿದೆ. ಮುಂದಿನ ಆರ್ಟಿಕಲ್ ವೇಕಪ್ ಕಾಲ್. ಈ ಒಂದು ಆರ್ಟಿಕಲನ್ನು GS 3ಯಲ್ಲಿ ಬರುವಂಥ ಎನ್ವಿರಾನ್ಮೆಂಟ್ ಇಕಾಲಜಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಲ್ಯಾಂಡ್ ಸ್ಲೈಡ್ಸ್ ಇನ್ ಮಣಿಪುರ್ ಆರ್ ರಿಲೇಟೆಡ್ ಟು ಅವಾಯ್ಡಬಲ್ ಮ್ಯಾನ್ ಮೇಡ್ ಆ್ಯಕ್ಷನ್ಸ್ ಎನ್ನುವಂಥದ್ದು. ಮೊದಲನೇ ಹಂತದಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ಸ್ವಾಭಾವಿಕ ವಿಕೋಪಗಳು ಎನ್ನುವಂಥ ಒಂದು ಚಾಪ್ಟರ್ ನಿಮಗೆ ಆಲ್ರೆಡಿ UPS ಅಲ್ಲಿದೆ. ಸೊ ಅದರಲ್ಲಿ ಪ್ರಮುಖವಾದಂಥದ್ದು ಲ್ಯಾಂಡ್ ಸ್ಲೈಡ್ಸ್ ಅಂತೇಳಿ ಕೂಡ ಕರಿತೇವೆ. ಸೊ ಕೋಸ್ಟಲ್ ಎರೋಷನ್ ಆಗಿರ್ಬೋದು, ಅರ್ಥ್ಕ್ವೇಕ್ ಆಗಿರ್ಬೋದು, ಸುನಾಮಿ ಆಗಿರ್ಬೋದು ಅಥವಾ ಇತರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿರ್ಬೋದು, ಅದರಲ್ಲಿಯೂ ಕೂಡ ಲ್ಯಾಂಡ್ ಸ್ಲೈಡ್ಸ್ ಎನ್ನುವಂಥದ್ದು ಪ್ರಮುಖವಾದದ್ದು. ಸೊ ಇದು ಇತ್ತೀಚೆಗೆ ಮಣಿಪುರದಲ್ಲಿ ಆಗಿದೆ ಇರುವಂಥದ್ದು. ಸೊ ಈ ಮೂಲಕ 37 ಜನ ಸಾವಿಗೀಡಾಗಿರುವಂಥದ್ದು ಮತ್ತು 28 ಜನ ಕಾಣೆಯಾಗಿರುವಂಥ ಒಂದು ಮಾಹಿತಿಯನ್ನು, ಡಿಸಾಸ್ಟರನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು. ಸೊ ಇಂತಹ ಲ್ಯಾಂಡ್ ಸ್ಲೈಡ್ಸ್ಗಳು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ. ಮಣಿಪುರದಲ್ಲಾದಂಥ ಈ ಒಂದು ಲ್ಯಾಂಡ್ ಸ್ಲೈಡ್ ಇಂದಾಗಿ ಇಜೂರಿ ಎನ್ನುವಂತಹ ಒಂದು ರಿವರ್ ಸ್ಟ್ರಕ್ಚರ್ ಬದಲಾವಣೆಯಾಗಿದೆ. ಸೊ ಲ್ಯಾಂಡ್ ಸ್ಲೈಡಿಂದಾದಂತಹ ಒಂದು ಫಾರ್ಮೇಷನ್ನಿಂದಾಗಿ ಸಾಯಿಲ್ನ ಒಂದು ಪ್ರಮಾಣವು ಜಾಸ್ತಿ ಆಗಿರುವಂಥದ್ದು. ಸೊ ಈ ಮೂಲಕ ಒಂದು ವೇಳೆ ಈ ಒಂದು ರಿವರ್ನ ಫ್ಲೋ ಕಡಿಮೆ ಆದಂತಹ ಸಂದರ್ಭದಲ್ಲಿ ಡ್ಯಾಮ್ ಲೈಕ್ ಸ್ಟ್ರಕ್ಚರ್ ಆಟೋಮೆಟಿಕ್ ಆಗಿ ಹೊಡೆದೋಗುತ್ತದೆ. ಸೊ ಈ ಮೂಲಕ ಸುತ್ತಲೂ ಇರ್ತಕ್ಕಂತಹ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ಗವರ್ನಮೆಂಟು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ಸು ಟೇಕ್ ಕೇರ್ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ಈ ಒಂದು ಆರ್ಟಿಕಲಲ್ಲಿ 2 ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿರುವಂಥದ್ದು. ಸೊ ಮಣಿಪುರ್ ಸ್ಟೇಟ್ ನೋಡಿ, ಡಿಸಾಸ್ಟರ್ ರೆಸಿಲಿಯೆಂಟ್ ಅಥವಾ ಡಿಸಾಸ್ಟರ್ ಪೋರ್ಡ್ ಅಥವಾ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ ಆಗಿರ್ತಕ್ಕಂಥ ಮಣಿಪುರ್ನಲ್ಲಿ 2014ರಿಂದ 2020 ಸಂದರ್ಭದಲ್ಲಿ ಸರಿಸುಮಾರು 20 ಲ್ಯಾಂಡ್ ಸ್ಲೈಡ್ಸ್ನ ಒಂದು ಪ್ರಮಾಣವಾಗಿರುವಂಥದ್ದು, ಸಂಖ್ಯೆ ಆಗಿರುವಂಥ ಒಂದು ಮಾಹಿತಿಯನ್ನು
ಖುದ್ದಾಗಿ ಸರ್ಕಾರವೇ ನೀಡಿರುವಂಥದ್ದು. ಅದೇ ರೀತಿಯಾಗಿ ಕೇರಳವು ಕೂಡ ಲ್ಯಾಂಡ್ ಸ್ಲೈಡ್ಗೆ ಪ್ರೋನ್ ಆಗಿರ್ತಕ್ಕಂಥ ಏರಿಯಾ. ಕಾರಣ ಏನು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ಇದೊಂದು ಘಾಟ್ ಏರಿಯಾ ಅಥವಾ ಹಿಲ್ ಏರಿಯಾ ಅಂತಲೂ ಕೂಡ ಹೇಳ್ಬೋದಾಗುತ್ತದೆ. ಸೊ ಬಲ್ಕ್ ಆಫ್ ಲ್ಯಾಂಡ್ ಸ್ಲೈಡ್ಸು ಕೇರಳ ರಾಜ್ಯದಲ್ಲೂ ಕೂಡ ಆಗುವಂಥದ್ದು, ಫ್ರೀಕ್ವೆಂಟ್ ಆಗಿ ಆಗುವಂಥ ಒಂದು ವಿದ್ಯಮಾನವನ್ನು ನಾವು ನೋಡ್ತಾ ಇರ್ತೇವೆ. ಸೊ ಈ ಮೂಲಕ ಗವರ್ನಮೆಂಟ್ ಯಾವುದೇ ಒಂದು ಡಿಸಿಷನನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಡಿಸಾಸ್ಟರ್ ರೆಸಿಲಿಯೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡಬೇಕು. ಈ ಮೂಲಕ ಎನ್ವಿರಾನ್ ಮಿನಿಸ್ಟ್ರಿ ತೆಗೆದುಕೊಂಡಿರ್ತಕ್ಕಂತಹ ಈ ಒಂದು ಲ್ಯಾಂಡ್ ಸ್ಲೈಡ್ನ ಬಗ್ಗೆ ಮಾಹಿತಿಯನ್ನು ತೀವ್ರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ಮುಂದುವರೆದಂತೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ, ಪರಿಸರ ಸಚಿವಾಲಯ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಲ್ಯಾಂಡ್ ಸ್ಲೈಡ್ಸ್ಗಳಿಗೆ ಪ್ರಮುಖವಾದಂತಹ ಕಾರಣ, ಎಸ್ಪೆಷಲಿ ಮಣಿಪುರದಲ್ಲಿ ಆದಂತಹ ಲ್ಯಾಂಡ್ ಸ್ಲೈಡ್ಸ್ಗೆ ಪ್ರಮುಖವಾದಂಥ ಕಾರಣ ಏನು ಅಂತ ನೋಡ್ಕೊಳ್ಳೋದಂತಹ ಸಂದರ್ಭದಲ್ಲಿ ಸ್ಲೋಪ್ ಆಫ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರೋಡನ್ನು ಅಗಲ ಮಾಡುವಂಥದ್ದು, ವೈಡ್ನಿಂಗ್ ಮಾಡುವಂಥದ್ದಾಗಿರ್ಬೋದು, ಕ್ವಾರಿಂಗ್ ಆಗಿರ್ಬೋದು, ಅದರಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳ ಕ್ವಾರಿಂಗ್ ಆಗಿರ್ಬೋದು, ಫ್ರಾಗಿಲ್ ಲಿಥೋಗ್ರಫಿ ಆಗಿರ್ಬೋದು, ಮತ್ತು ಕಾಂಪ್ಲೆಕ್ಸ್ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಹೆವಿ ರೈನ್ಫಾಲ್ಸ್ಗಳಾಗಿರ್ಬೋದು. ಅತಿಯಾಗಿರ್ತಕ್ಕಂಥ ರೈನ್ಫಾಲಿಂದಲೂ ಕೂಡ ಈ ಒಂದು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಹೆಚ್ಚಾಗಿ ಆಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಖುದ್ದಾಗಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯೇ ಪ್ರಸ್ತುತಪಡಿಸಿರುವಂಥದ್ದು. ಸೊ ಇದೇ ರೀತಿಯಾಗಿ ಅನದರ್ ರೀಸನನ್ನು ಕೂಡ ಕೊಡ್ತಾ ಇದೆ. ಈ ಮಣಿಪುರದಲ್ಲಿ ಆದಂತಹ ಒಂದು ಡಿಸಾಸ್ಟರ್ಗೆ ಪ್ರಮುಖವಾದ ಕಾರಣ ಅಂತ ನೋಡ್ಕೊಂಡಾಗ ಆಂಥ್ರೋಪೋಜೆನಿಕಲಿ ಡಿಸಾಸ್ಟರ್ಸ್ ಅಥವಾ ಆಂಥ್ರೋಪೋಜೆನಿಕ್ ರೀಜನನ್ನು ಕೂಡ ಪ್ರಸ್ತುತಪಡಿಸ್ತಾ ಇದೆ ಮಿನಿಸ್ಟ್ರಿ. ಮುಂದುವರೆದಂತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ನಾರ್ಮಲ್ ಆಗಿ ಕನೆಕ್ಟಿವಿಟಿ ಇರೋದಿಲ್ಲ, ಸಂಪರ್ಕ ಇರೋದಿಲ್ಲ. ಆದುದರಿಂದ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳನ್ನು ಯೂಶುವಲ್ ಆಗಿ ಆಕ್ಸಲರೇಟಿಂಗ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ರೀಜನಲ್ಲಿರ್ತಕ್ಕಂಥ ಎಕನಾಮಿಕಲಿ ಬ್ಯಾಕ್ವರ್ಡ್ ರೀಜನನ್ನು ಕಲೆಕ್ಟಿವ್ ಆಗಿ ಅಫ್ಲಿಟ್ಮೆಂಟ್ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆದರೆ ತೂಪುಲ್ ಪಾಯಿಂಟಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಏರಿಯಾವನ್ನು ನಾವು ಎಕಲಾಜಿಕಲ್ ಚಾಲೆಂಜಸ್ ರೀತಿಯಾಗಿ ಡಿಫಾರೆಸ್ಟೇಷನನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ರೀಜನ್ ಅಥವಾ ಲ್ಯಾಂಡ್ ಸ್ಲೈಡ್ ಪ್ರದೇಶಗಳು, ಡಿಸಾಸ್ಟರ್ಗಳು ಹೆಚ್ಚಾಗುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಿರುವಂತು. ಅದರೊಂದಿಗೆ ಈ ಮಣಿಪುರದ ತೂಪುಲ್ ರೀಜನಲ್ಲೂ ಕೂಡ ಡೇಂಜರ್ ಆಗಿರ್ತಕ್ಕಂಥ ಸಿಚುವೇಷನನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕು. ಈ ಲ್ಯಾಂಡ್ ಸ್ಲೈಡ್ ರೆಗ್ಯುಲರ್ಲಿ ಆಗೋದನ್ನು ಕಡಿಮೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಗವರ್ನಮೆಂಟು, ಎಸ್ಪೆಷಲ್ ಆಗಿ ಸ್ಟೇಟ್ ಗೌರ್ಮೆಂಟು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಎನ್ನುವಂಥ ಮಾಹಿತಿಯನ್ನು ಪ್ರಸ್ತುತಪಡಿಸಿರುವಂಥದ್ದು. ಸೊ ಈ ಮೂಲಕ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಮ್ಯಾಪನ್ನು ತೆಗೆದುಕೊಳ್ಳುವುದರ ಮೂಲಕ ಈ ಡಿಸಾಸ್ಟರ್ಸ್ಗಳನ್ನು ಕಡಿಮೆ ಮಾಡ್ಬೋದು ಎನ್ನುವಂಥ ಮಾಹಿತಿಯನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಕೇಂದ್ರ ಸರ್ಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಜುಲೈ 1ನೇ ತಾರೀಕು ಅಧಿಕೃತವಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಭಾರತ ದೇಶದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ತಡೆಯಬೇಕು ಎನ್ನುವಂಥ ಮಾಹಿತಿಯನ್ನು, ಅದರಲ್ಲೂ ಕೂಡ ಪ್ರಸ್ತುತವಾಗಿ ಪ್ಲಾಸ್ಟಿಕ್ಕು ಭಾರತದಲ್ಲಿ ಯಾವ ರೀತಿಯಾಗಿ ಮೇಜರ್ ಪ್ರಾಬ್ಲಮ್ ಆಗಿ ಪರಿಣಾಮವನ್ನು ಬೀರ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಈ ಒಂದು ಡೇಟಾ ಪಾಯಿಂಟ್ನ ಮೂಲಕ ಇಲ್ಲಿ ಪ್ರಸ್ತುತಪಡಿಸಿರುವಂಥದ್ದು. ಸೊ ಇದರೊಂದಿಗೆ ಭಾರತ ದೇಶದಲ್ಲಿ ಮಲ್ಟಿ ಲೇಯರ್ ಪ್ಲಾಸ್ಟಿಕ್ ಎನ್ನುವಂತಹ ಒಂದು ವಿಧವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಇದೆ. ಅದು ಭಾರತದಲ್ಲಿ 35% ತನ್ನ ಪ್ರದೇಶವನ್ನು, ತನ್ನ ಆಕ್ರಮಣವನ್ನು ಮಾಡಿಕೊಂಡಿರುವಂಥದ್ದು. ಇದು ಭಾರತದಲ್ಲಿ ಪ್ಲಾಸ್ಟಿಕ್ ಪ್ರಾಬ್ಲಮಲ್ಲಿ ಇರತಕ್ಕಂತಹ ಮೇಜರ್ ಕಾಂಟ್ರಿಬ್ಯೂಟ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಮಲ್ಟಿ ಲೇಯರ್ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ. ಅದಾದ ನಂತರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ನ ಅಥವಾ ಪ್ಲಾಸ್ಟಿಕ್ನ ಟೈಪ್ಸನ್ನು ಇಲ್ಲಿ ಕೊಡಲಾಗಿರುವಂಥದ್ದು. ಅವುಗಳ ಶೇರ್ಸ್ಗಳನ್ನು ಕೂಡ ಇಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು ಈ ಒಂದು ಕಾಲಮ್ನಲ್ಲಿ. ಸೊ ಈ ಮೂಲಕ ಇಲ್ಲಿ ನೀವು ಗ್ಲಾನ್ಸನ್ನು ಮಾಡ್ಕೊಳ್ಬೋದಾಗುತ್ತದೆ. ಎಸ್ಪೆಷಲ್ ಆಗಿ ಪ್ಲಾಸ್ಟಿಕ್ಕನ್ನು ನಾವು ಡ್ರಾಸ್ಟಿಕ್ಕಾಗಿ ಕಡಿಮೆ ಮಾಡಬೇಕು ಎನ್ನುವಂಥ ಒಂದು ಸಜೆಷನನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಥವಾ ಕಾರ್ಯಾಚರಣೆಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ತುಂಬ ಪ್ರಮುಖವಾಗಿರುವಂಥದ್ದು. ಸೊ ನಮಗೆ ಡೇ ಟು ಡೇ ಸಿಟಿಸನ್ಸ್ಗಳಲ್ಲಿ ಯಾವ ರೀತಿಯಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೇವೆ, ಅದೇ ರೀತಿಯಾಗಿ ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡುವಂತಹ ಸಂದರ್ಭದಲ್ಲಿ ಸಿಟಿಸನ್ಸ್ಗಳ ಅಸಿಸ್ಟೆನ್ಸ್ ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ, ಸಿಟಿಸನ್ಸ್ಗಳ ಪಾರ್ಟಿಸಿಪೇಷನ್ ಅಂದಾಗಿ ನಮ್ಮ ದೇಶದ ಸ್ವಚ್ಛ ಭಾರತ್ ಅಭಿಯಾನನ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಹೆಚ್ಚು ಪಬ್ಲಿಕ್ ಪಾರ್ಟೀಸ್ ಅಥವಾ ಸಿಟಿಸನ್ಸ್ ಜೊತೆ ಡಿಸ್ಕಸ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮನ್ನು ನಾವು ಡ್ರಾಸ್ಟಿಕ್ ಆಗಿ ಕಡಿಮೆ ಮಾಡಬಹುದು ಎನ್ನುವಂಥ ಮಾಹಿತಿಯನ್ನು ನಾವು ಗಮನದಲ್ಲಿಟ್ಕೊಳ್ಳಬಹುದು. ಈ ಒಂದು ಡೇಟಾ ಪಾಯಿಂಟಲ್ಲಿ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಅದನ್ನು ಮಿಸ್ ಮ್ಯಾನೇಜ್ಡ್ ವೇಸ್ಟ್ ಅಂತೇಳಿ ಕರಿತೀವಿ. ಸೊ ಏನು ಮಿಸ್ ಮ್ಯಾನೇಜ್ಡ್ ವೇಸ್ಟ್ ಅಂದರೆ, ಫಾರ್ ಎಕ್ಸಾಂಪಲ್ಲು ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು
ಪ್ಲಾಸ್ಟಿಕ್ಕನ್ನು ಬಳಸಂತಹ ಸಂದರ್ಭದಲ್ಲಿ ಅದು ಓಷನ್ಗೆ ರೀಚ್ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದು ವಿಂಡಿಂದ ಆಗಿರ್ಬೋದು, ಅಥವಾ ಟೈಡಲ್ ಟ್ರಾನ್ಸ್ಪೋರ್ಟಿಂದ ಆಗಿರ್ಬೋದು, ಅಥವಾ ಇನ್ಲ್ಯಾಂಡ್ ವಾಟರ್ ವೇಸ್ಗಳಿಂದನಾದರೂ ಆಗಿರ್ಬೋದು. ಈ ಎಲ್ಲ ಜಲಮೂಲಗಳಿಂದ ಅಥವಾ ಗಾಳಿ ಮೂಲಗಳಿಂದ ಓಷನ್ನಿಗೆ ಸೇರುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಓಷನ್ನಿಗೆ ಸೇರಿರ್ತಕ್ಕಂಥ ಟೋಟಲ್ ಪ್ಲಾಸ್ಟಿಕ್ಸ್ಗಳನ್ನು ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ 2019ರಲ್ಲಿ ಒಂದು ಮಾಹಿತಿಯನ್ನು ಕೊಡಲಾಗುತ್ತದೆ. ಭಾರತ ಪರ್ ಪರ್ಸನ್ನಿಗೆ ಅಂದರೆ ಮಿಸ್ಮ್ಯಾನೇಜ್ಡ್ ವೇಸ್ಟ್ ಪರ್ ಪರ್ಸನ್ನಿಗೆ ನೋಡ್ಕೊಂಡಂತಹ ಸಂದರ್ಭದಲ್ಲಿ 9.5 kgಯಷ್ಟು ಮಿಸ್ಮ್ಯಾನೇಜ್ಡ್ ವೇಸ್ಟನ್ನು ಮಾಡಿದೆ ಎನ್ನುವಂಥ ಮಾಹಿತಿಯನ್ನು ಭಾರತ ಇತ್ತೀಚೆಗೆ ತನ್ನ ಸ್ಥಾನವನ್ನು ಪ್ರಸ್ತುತಪಡಿಸಿರುವಂಥದ್ದು ಈ ಒಂದು ಡೇಟಾ ಪಾಯಿಂಟ್ನ ಮುಖಾಂತರವಾಗಿ. ಸೊ ಅದೇ ರೀತಿಯಾಗಿ ಈ ಒಂದು ಡೇಟಾ ಪಾಯಿಂಟನ್ನು ಪ್ರಸ್ತುತಪಡಿಸಿರುವಂಥವರು ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ 2022 ರಿಪೋರ್ಟ್ ಎನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ರಿಪೋರ್ಟನ್ನು ತಾವು ಮುಖ್ಯ ಪರೀಕ್ಷೆಯಲ್ಲಿ ಬಳಸಿದಂತಹ ಸಂದರ್ಭದಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆದರೆ ಮುಖ್ಯ ಪರೀಕ್ಷೆಯಲ್ಲಿ ಬಳಸಿದಂತಹ ಸಂದರ್ಭದಲ್ಲಿ ಈ ರಿಪೋರ್ಟ್ಗಳನ್ನು ಹೆಚ್ಚು ಅಂಕಗಳನ್ನು ಪಡಿಬೋದು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ನಾವು ಗಮನಿಸ್ಕೊಳ್ಬೋದಾಗುತ್ತದೆ. ಅದೇ ರೀತಿಯಾಗಿ ವರ್ಲ್ಡ್ ಲೆವೆಲಲ್ಲಿ ಯಾವ ರೀತಿಯಾಗಿ ವೇಸ್ಟ್ಗಳನ್ನು ಎಸ್ಪೆಷಲ್ ಆಗಿ ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಈ ಒಂದು ವರ್ಲ್ಡ್ ಮ್ಯಾಪ್ನ ಮುಖಾಂತರವಾಗಿ ನಾವು ನೋಡ್ಕೊಳ್ಬೋದಾಗುತ್ತದೆ. ಮುಂದುವರೆದಂತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಏಕ ಬಳಕೆಯ ಪ್ಲಾಸ್ಟಿಕ್ನ ಮ್ಯಾನುಫ್ಯಾಕ್ಚರ್, ತಯಾರಿಕೆ, ಇಂಪೋರ್ಟ್, ಆಮದು, ಡಿಸ್ಟ್ರಿಬ್ಯೂಷನ್, ವಿತರಣೆ, ಸೇಲ್, ಮಾರಾಟ ಇವೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ನಿಷೇಧ ಮಾಡಿರುವಂಥದ್ದು. ಈ ದಿನದ ಮತ್ತೊಂದು ಸಂಪಾದಕೀಯವನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಡಾಕ್ಡ್ ಬೈ ಇನ್ಫ್ಲೇಷನ್ ಎನ್ನುವಂಥದ್ದು ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಪಾಲಿಸಿ ಮೇಕರ್ ಮಸ್ಟ್ ಫೋಕಸ್ ಆನ್ ಈಸಿಂಗ್ ಪ್ರೈಸ್ ಪ್ರೆಷರ್ ಸೊ ನಾಟ್ ಟು ಡಿರೈಲ್ ರಿಕವರಿ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಈ ಹಿಂದೆ ಇಂಟ್ರೊಡ್ಯೂಸ್ ಆದಂತಹ ಮ್ಯಾಕ್ರೋ ಎಕನಾಮಿಕ್ ಡೇಟಾಸ್ಗಳಾದಂತಹ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ಗಳು ಮತ್ತು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್, ಗ್ಲೋಬಲ್ ಎಕನಾಮಿಕ್ S&P ಗ್ಲೋಬಲ್ ಎಕನಾಮಿಕ್ ಸರ್ವೆ ಆಗಿರ್ತಕ್ಕಂತಹ ಪರ್ಚೇಸರ್ ಮ್ಯಾನೇಜರ್ ಇಂಡೆಕ್ಸ್, ಅದರೊಂದಿಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಕೋರ್ ಇಂಡಸ್ಟ್ರೀಸ್ಗಳ ಒಂದು ಮಾಹಿತಿಯ ಅನ್ವಯ ಪ್ರೈಸ್ ಪ್ರೆಷರ್ಸ್ಗಳು ಇತ್ತೀಚೆಗೆ ಮೀಡಿಯಮ್ ಸೆಕ್ಟರ್ಸ್ಗಳಲ್ಲಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ಗಳಾಗಿರ್ಬೋದು, ಎಸ್ಪೆಷಲಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗಳಲ್ಲಿ ಪ್ರೈಸ್ ಪ್ರೆಷರ್ಸ್ಗಳಿಂದ ಇಂಡಸ್ಟ್ರಿಯಲ್ ಮೊಮೆಂಟಮ್ ಗ್ರ್ಯಾಜುಯಲ್ ಆಗಿ ಡೌನ್ ಆಗ್ತಿದೆ ಎನ್ನುವಂಥ ಮಾಹಿತಿಯನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಮುಂದುವರೆದಂತೆ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ಗಳು ಯಾವ ರೀತಿಯಾಗಿ ಗ್ರ್ಯಾಜುಯಲ್ ಆಗಿ ಸ್ಲೋ ಡೌನನ್ನು ಪಡೆದುಕೊಳ್ತಾ ಇದೆ, ಪ್ರೈಸ್ ಪ್ರೆಷರನ್ನು ಇಂಡಸ್ಟ್ರಿಯಲ್ ಪ್ರೈಸ್ ಪ್ರೆಷರನ್ನು ಫೇಸ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಮಗೆ ಪ್ರಸ್ತುತಪಡಿಸಿದರೆ, PMI ಪರ್ಚೇಸರ್ ಮ್ಯಾನೇಜರ್ ಇಂಡೆಕ್ಸು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತು ಯಾವ ರೀತಿಯಾಗಿ ಸ್ಲೋಯೆಸ್ಟ್ ಪೇಸ್ 9 ತಿಂಗಳಲ್ಲಿಯೇ ಯಾವ ರೀತಿಯಾಗಿ ಸ್ಲೋಯೆಸ್ಟ್ ಪ್ಲೇಸನ್ನು ಫೇಸ್ ಮಾಡ್ತಾ ಇದೆ, ಪ್ರೈಸ್ ಪ್ರೆಷರನ್ನು ಡ್ಯಾಂಪನ್ಡ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸಲ್ಲಿ 50 ಎನ್ನುವಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂತಹ ಡಿಸೈಡರ್ ಆಗಿರುತ್ತೆ. 50ಗಿಂತ ಜಾಸ್ತಿ ಆದರೆ ಜಾಸ್ತಿ ಆಗ್ತಾ ಇದೆ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ತಿಳಿಬೇಕು. 50ಗಿಂತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ನಮಗೆ ಪ್ರಸ್ತುತಪಡಿಸ್ತದೆ. ಮುಂದುವರೆದಂತೆ ಸಿಲ್ವರ್ ಲೈನನ್ನು ನಾವು ಎಚ್ಚರಿಕೆಯಿಂದ ಸರ್ವೆಯನ್ನು ಆಧಾರಿತವಾಗಿ ನಾವು ಪ್ರೊಡಕ್ಷನನ್ನು ಡೆವಲಪ್ಮೆಂಟ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ರಿಪೋರ್ಟನ್ನು ಏನು ತೋರಿಸ್ತಾ ಇದೆ, ಸೊ ಶಾರ್ಟ್ ಟೈಮಲ್ಲಿ ಇದನ್ನು ಮಿಸ್ಲೀಡ್ ಆದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಸೊ COVID-19ನಿಂದ ಆನ್ಸೆಟ್ ಆಫ್ COVID-19ನಿಂದಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ರಿಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರ್ವೆಯನ್ನು ಆಧಾರವಾಗಿ ಇಟ್ಕೊಂಡು ಡಿಮ್ಯಾಂಡ್ ಎಬಿಲಿಟೀಸ್ಗಳನ್ನು ನೋಡ್ಕೊಳ್ಳುವಂಥದ್ದು, ಪ್ರೊಡಕ್ಷನ್ ಸ್ಕೇಲಪ್ ಮಾಡುವಂಥದ್ದು. ಅದೇ ರೀತಿಯಾಗಿ ಪಾಲಿಸಿ ಮೇಕರ್ಸ್ಗಳು ಮಾನಿಟರಿ ಮತ್ತು ಫಿಸಿಕಲ್ ಆ್ಯಕ್ಷನ್ನ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು. ಸೊ ಅದೇ ರೀತಿಯಾಗಿ ಇನ್ಫ್ಲೇಷನನ್ನು ನಾವು ರಿಯೈನ್ ಮಾಡಬೇಕು. ಯಾವುದೇ ಎಕನಾಮಿಕ್ ಸಿಸ್ಟಮ್ ರಿಕವರಿ ಆಗುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಸ್ಕ್ ಇದ್ದಂತಹ ಸಂದರ್ಭದಲ್ಲಿ ಅವುಗಳಿಗೆ ನಾವು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗಿರುವಂಥ ಮಾಹಿತಿಯನ್ನು ಪ್ರಸ್ತುತವಾಗಿ ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. 2022ರಲ್ಲಿ UPSC ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನನ್ನು ಇಲ್ಲಿ ಕೇಳಲಾಗಿರುವಂಥದ್ದು, ಬಯೋರಾಕ್ ಟೆಕ್ನಾಲಜಿ ಈ ಕೆಳಗಿನ ಯಾವ ಆಪ್ಷನ್ಸ್ಗಳಿಗೆ ಸೂಟಬಲ್ ಆಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಕಾಮೆಂಟ್ ಮುಖಾಂತರವಾಗಿ ಉತ್ತರವನ್ನು ತಿಳಿಸಿ. ಇದಾಗಿತ್ತು 4/7/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲ್ಲು ತಮಗೆ ಗೊಂದಲವನ್ನು ಹೊಂದಿದ್ದಂತಹ ಸಂದರ್ಭದಲ್ಲಿ ಕಾಮೆಂಟ್ ಮುಖಾಂತರವಾಗಿ ತಮ್ಮ ಗೊಂದಲವನ್ನು ಪ್ರಸ್ತುತಪಡಿಸಿ ತಮ್ಮ ಗೊಂದಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.